ಧನ್ಯವಾದಗಳು. ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ, ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ. ಯಾಕೆಂದರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದಮೇಲೆ ನಾವು ಆ್ಯಕ್ಚುಲಿ ಬಂದು 30th ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ, ಅದರಲ್ಲಿ ಡೇಟ್ ಹಾಕಿದ್ವಿ. ಗೊತ್ತಾದ ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡಿಬಿಡೋಣ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ. ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು. ಕೇಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವ ಕನ್ಸೋಲ್ ಕೂತಿದ್ದೆ ಅಂತ. ಆ್ಯಕ್ಚುಲಿ ನನಗೆ ಟು ಬಿ ಫ್ರ್ಯಾಂಕ್, ನಾವು ನೀವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್, ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು, ಒಬ್ಬ ಆ್ಯಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದರೆ ನಮ್ಮ ಡೈರೆಕ್ಟರ್ ಆಗಲಿ. ಥ್ಯಾಂಕ್ ಯು ನವೀನ್ ಸರ್. ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಬ್ಬ ಡೈರೆಕ್ಟರ್ ಆಗಲಿ, ಇದು ನನ್ನ ಕತೆ, ಇದರಲ್ಲಿ ಯಾರೂ ಇನ್ವಾಲ್ವ್ಮೆಂಟ್ ಬೇಡ, ಯಾರೂ ಬರಬಾರ್ದು, ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬ ಒಂದು ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ. ಬಟ್ ಯಾವುದೇ ಪಾಸಿಟಿವ್ ಆಗಲಿ, ನಾನು ಅಂತಲ್ಲ, ಯಾರೇ ಆಗಲಿ, ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ, ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೋತಿದ್ದಾರೆ ಒಂದು ಹೌದಲ್ಲ ಕರೆಕ್ಟ್, ನಾವು ಚೇಂಜ್ ಮಾಡ್ಕೋಬೋದು, ಇದು ಹಿಂಗಿರುತ್ತೆ ಅಂತೇಳಿ. ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ, ನನ್ನ ಸಿನಿ ಜರ್ನಿಯಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು, ನನಗೆ ಅವಕಾಶಗಳು ಬರಬೇಕು ಅಂತ. ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ, ಅದಾದಮೇಲೆ ನನಗೆ ಆ್ಯಕ್ಷನಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಹಿಂದಿ ಚೆನ್ನಾಗಾಗುತ್ತೆ, ಆ್ಯಕ್ಷನ್ ಮಾಡಿದ್ರೆ ಒಂದು 5 ಫೈಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ, ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದರೆ ಒಂದಿಷ್ಟು ನನಗೆ ಫೈಟು ಅದಾದಮೇಲೆ ಫೈಟಿಗೆ ಬ್ರಿಡ್ ಸೀನ್ಗಳು ಬರೀತಿದ್ರು. ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು. ಅಲ್ಲಿ ನಮಗೆ ಕತೆ ಮಿಸ್ ಮಾಡ್ತಿದ್ವಿ, ಅಥವಾ ಎಲ್ಲೋ ಒಂದು ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಗ್ತಿಲ್ವಲ್ಲ ಅಂತ ತುಂಬ. ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್, ಕೋವಿಡ್ ಟೈಮಲ್ಲಿ ಬಂದು ನನಗೆ ಈ ಸಬ್ಜೆಕ್ಟ್ ಹೇಳ್ತಾರೆ. ಸೊ ಟು ಬಿ ಫ್ರ್ಯಾಂಕ್, ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು. ಈ ಕತೆ ತೊಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರಾ ಅಂದರೆ ನಮಗೆಲ್ಲ ಈಗ ನಾನು ಒಂದಿಷ್ಟು ಸರ್ವೆ ಮಾಡಿದ್ವಿ, ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನನಗೆಲ್ಲೂ ಕಾಣಿಸಿಲ್ಲ. ಅಂದರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರೋ ಅಂಥ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರಲಿಲ್ಲ. ಸೊ ಅಲ್ಲೇನಾಗುತ್ತೆ ಅಂದರೆ ಇಲ್ಲ ವಿಭಿನ್ನವಾಗಿದೆಯಲ್ಲ, ನನಗೂ ತುಂಬ ಇಷ್ಟ ಆಯಿತು. ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತೇಳಿ. ಅದಾದಮೇಲೆ ಶುರುವಾಗಿದ್ದು, ಅದಾದಮೇಲೆ ನಮ್ಮ ಕೇಶವಣ್ಣ ಅವರಾಗಲಿ, ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮಗೆ ಇಲ್ಲಿ ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಬಾಲಕೃಷ್ಣ ಅವರು ಒಂದು ಅವರ ಕೈ ಚಳಕಾಗಲಿ, ಅವರು ಸೆಂದಿಲ್ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮ್ರಾಮ್ಯಾನ್ಸ್, ಅವರ ಒಂದು ಗರಡಿಯಲ್ಲಿ ಪಳಗಿದಂಥ ಬಾಲ ಅವರು ಒಂದಿಷ್ಟು ನಮಗೆ ಪ್ಲಸ್ ಆಗಿ. ಆ್ಯಂಡ್ ಇಡೀ ಸಿನಿಮಾ ಒಂದು ಕಡೆ ಆದರೆ, ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲನೂ ಒಂದು ಕಡೆ ಆದರೆ, ಪ್ರತಿಯೊಂದನ್ನು ಅವರು ರಿಯಲಿ ಥ್ಯಾಂಕ್ ಯು ಪ್ರತಿಯೊಂದು ತುಂಬ ಚೆನ್ನಾಗಿ ಒಂದಿಷ್ಟು ನಾನು ಖಂಡಿತ ಹೇಳ್ತಿದ್ದೆ ಅವ್ರಿಗೆ, ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ ಆಯಿತು ಅಂದರೆ ಇಲ್ಲಿಂದ ಫಸ್ಟು ಹೋಗೋದು ಪ್ರತಿಯೊಂದನ್ನು ಅಂತ ಹೇಳಿ ಫಸ್ಟ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಅಷ್ಟು ಚೇಂಜ್ ಓವರು. ಆ್ಯಂಡ್ ನಾವು ಬಿಡಿ ಅಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟು ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ. ಆ್ಯಂಡ್ ಎಕ್ಸಾಕ್ಟಾಗಿ ಆ ಒಂದು 80ರಿಂದ 86 ಒಂದು ದಶಕದಲ್ಲಿ ಏನು ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಯಾವ ಥರ ಮ್ಯೂಸಿಕ್, ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಆ ಸ್ಟೆಮ್ಸು, ಲೇಯರ್ಸ್ ಆಗಲಿ ಎಲ್ಲನೂ ಆ ಥರದ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿ ಜಿ ಒಂದು 36 ನಿಮಿಷದಿಂದ ಒಂದು 37 ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ. ಸಿ ಜಿ ಬರುತ್ತೆ ಅಂದರೆ ಬಿಕಾಸ್ ನಮಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು. ನಮಗೆ ಇದಿಲ್ಲ ಅಂದರೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ. ಆ್ಯಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲನೂ ಕ್ರಿಯೇಟ್ ಮಾಡಬೇಕಾಗಿತ್ತು, ಕೆಲವು ಇರೈಸ್ ಮಾಡಬೇಕಾಗಿತ್ತು, ಒಂದಿಷ್ಟು ಸಿ ಜಿ ಕೆಲಸಗಳಿತ್ತು. ಸೊ ಇವತ್ತಿಗೂ ನಾವು ನೋಡಲಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಯಾರೋ ಒಂದು ಕಮೆಂಟ್ ಆಗ್ತಾರೆ, ಇಲ್ಲಿ ನೋಡಿದ್ರೆ ಒಂದು ಈ ಎಡ್ಜಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ. ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದರೂ ಸಂಗಮೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿ ಜಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಸೋನಾಲ್, ಸ್ಪೀಕಿಂಗ್ ಅಬೌಟ್ ಸೋನಾಲ್ ತರುಣ್ ಅವರು
ಈಗಲೇ ಅವ್ರು ಬೇಡ ಬೇಡ ಅಂತಿದ್ದಾರೆ. ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ರಾಬರ್ಟ್ ಪೇರ್ ರಾಘವ ಆ್ಯಂಡ್ ತನು. ಅಲ್ಲಿಂದ ಕಂಟಿನ್ಯೂ ಆಗಬೇಕು. ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು. ಅದಾದಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು. ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು, ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ, ನನಗೇನಾದರೂ ಒಳ್ಳೆ ಸ್ಕ್ರಿಪ್ಟ್ ಅಂತ. ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ, ಬಂದು ಆ ಸ್ಕ್ರಿಪ್ಟು ಬಗ್ಗೆ ಹೇಳ್ತಾರೆ. ಸೊ ನಾನು ಒಂದು ಆಪ್ಷನ್ನಲ್ಲಿ ಏನು ಹೇಳ್ತೀನಿ ಅಂದರೆ, ಡೈರೆಕ್ಟ್ರೆ ನೀವೆಲ್ಲ ನಿಮ್ಮ ಮೈಂಡಲ್ಲಿ ಯಾರು ಇದ್ದಾರೋ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ನು ಹೇಳಿ. ಸೊನಾಲ್ ಅವರು ಇದ್ದಾರೆ ಅಂದರೆ ಲಾಸ್ಟ್ ಅಂದರೆ ಬೇಜಾರು ಮಾಡ್ಕೊಬೇಡಿ, ಲಾಸ್ಟ್ ಟೈಮ್ ಅಂತೆಲ್ಲ ಅಂದರೆ ಅವ್ರ ಮೈಂಡಲ್ಲಿ ಇರುತ್ತೆ. ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ, ಅಂದರೆ ಕಾಸ್ಟಿಂಗಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ಈ ಥರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟು ಕಾಲ್ ಮಾಡಿ ಹೇಳ್ತಾರೆ, ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್, ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ. ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಅಂತೇಳಿ. ಅದಾದಮೇಲೆ ಅಲ್ಲಿಂದ ಗ್ಲಾಮರು, ನಾವು ಏನು ರಾಬರ್ಟಲ್ಲಿ ಎಷ್ಟು ಗ್ಲಾಮರಾಗಿ ಕಾಣಿಸ್ತಿದ್ವೋ ಅಷ್ಟೇ ಗ್ಲಾಮರಾಗಿ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಬ್ಬರು ಒಳ್ಳೆ ಫ್ರೆಂಡು ನನಗೆ, ಅಂದರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ರೆಂಡು, ಅವರು ನನಗೆ ಪೇರಾಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದಟ್ ವಾಸ್ ವೆರಿ ಗುಡ್. ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗಲಿ, ತರುಣ್ ಸುಧೀರ್ ಅವರಾಗಲಿ, ಆ್ಯಂಡ್ ಅಮ್ಮ ಆಗಲಿ ಅಂದರೆ ತರುಣ್ ತಾಯಿ ಅವರು, ಆ್ಯಂಡ್ ನಮ್ಮ ಫ್ಯಾಮಿಲಿಯವ್ರು ನಿಶಾ ಅವರಾಗಲಿ, ಎಲ್ಲರೂ ಹೇಳಿದ್ದೇನು ಅಂದರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್, ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನಲ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಅಮ್ಮನ ಮಗನಾಗಿ ನಮ್ಮ ಸುಧೀ ಸರ್ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸುಧೀರ್. ಇತ್ತೀಚೆಗೆ ನಾನು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಅವ್ರದ್ದು ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ. ಕೆಲವೆಲ್ಲ ಬ್ಯೂಟಿಫುಲ್ಲಾಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ, ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ, ಅದು ತುಂಬ ನನಗೆ ಇಂಪ್ರೆಸ್ ಆಗಿತ್ತು. ಅಂದರೆ ಲೈಫ್ನ ಈ ಥರ ನೀವು ಜರ್ನಿನ ಈ ಥರನೂ ಒಂದಿಷ್ಟು ನೋಡಿದ್ದೀರ ಅಂಥೇಳಿ. ನಾನು ತುಂಬಾ ನೋಡಿದ್ದೀನಿ ಲೈಫ್ ಜರ್ನಿ, ತುಂಬಾ ಒಂದು ಕನೆಕ್ಟ್ ಆಗುತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಅಮ್ಮ, ಅವರು ಇಲ್ಲಿಲ್ಲ, ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸಿಗ್ತಾರೆ. ಶ್ರುತಿ ಅಮ್ಮ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಅವರ ಒಂದು ಕ್ಯಾರೆಕ್ಟರ್ 2 ಶೇಡಲ್ಲಿ ಬರುತ್ತೆ, ಸುದಿ ಅವ್ರದ್ದು 2 ಶೇಡಲ್ಲಿ ಬರುತ್ತೆ. ಆ್ಯಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ನೇ ಇಲ್ಲದೆ ಇರೋನು, ಅಂದರೆ ಮೃಗದ ಥರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ. ಅದಕ್ಕೆಲ್ಲ ಕಾರಣಗಳು, ಎಲ್ಲ ಬಿಡ್ ಸೀನ್ಗಳಿರುತ್ತೆ. ಎಲ್ಲೋ ಒಂದು ಕಡೆ 1984ರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ. ಸುಮಾರು ಜನ ಅಂದರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ. ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು. ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನಿಗೆ ಆಗ್ತಿರೋವಂಥ ಒಂದು ಅನ್ಯಾಯ, ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅಷ್ಟೂ ಅವನೇನಾಗ್ತಾನೆ ಅಂದರೆ ಹೋಗ್ತಾ ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆ ಎಲ್ಲ ಹಾಕಿ ಒಂದು ಹುಲಿ ಥರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬ ಇಂಪ್ರೆಸ್ ಆಗಿತ್ತು ಒಂದು ಟೈಮ್. ಅಂದರೆ ನಾನು ತುಂಬ ಚಿಕ್ಕವನು, ಸಣ್ಣವನವಾಗ. ಅದಾದಮೇಲೆ ಆ ಕ್ಯಾಸೆಟಲ್ಲಿ ನೋಡಿದ್ದೆ ಆ ಸಿನಿಮಾ ಆಗಲಿ, ಅವೆಲ್ಲ ಬಂದು ನನಗೆ ಎಲ್ಲೋ ಒಂದು ಕಡೆ ಯೂಸ್ ಮಾಡ್ಕೋಬೇಕು ಇದು ಅಂತ. ಅಲ್ಲಿ ನನಗೆ ಎಕ್ಸಾಕ್ಟಾಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ, ಅದಾದಮೇಲೆ ಮನುಷ್ಯ, ಅದಾದಮೇಲೆ ಒಂದು ರಾಕ್ಷಸ ಅಂತ, ಈ ಮೃಗ ಆ್ಯಂಡ್ ರಾಕ್ಷಸ ಇದು ಎರಡೂ ನಮ್ಮ ತಂದೆಯವರ ಒಂದು ಸಿನಿಮಾಯಿಂದ ತಗೊಂಡೆ ನಾನು. ಅದು ನನಗೆ ತುಂಬಾ ವರ್ಕೌಟ್ ಆಗಿದೆ ಆ್ಯಕ್ಚುಲಿ. ಆ ಲಾಸ್ಟ್ ಒಂದು ಇದು, ಆ್ಯಂಡ್ ವಿಕ್ರಮ್ ಮಾಸ್ಟರು, ಥ್ರಿಲ್ಲರ್ ಮಂಜು ಮಾಸ್ಟರು, ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್, ಆ್ಯಂಡ್ ರಿಯಲ್ ಸತೀಶ್ ಅಂದರೆ ವಾಸ್ ನಮ್ಮ ಹಿಟ್ 3, ಅದಾದಮೇಲೆ ಪುಷ್ಪ, ಇವೆಲ್ಲ ಸಿನಿಮಾಗಳು ಮಾಡಿರೋವಂಥ ಒಬ್ಬ ಮಾಸ್ಟರು. ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ, ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗಲಿ ಯಾವುದೂ ಮಾಡದೆ, ಒಂದಿಷ್ಟು ಅಂದರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗದೆ ಈ ಸಬ್ಜೆಕ್ಟ್ನ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ, ನಂಗೆ ತರುಣ್ ಸುಧೀರ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ಒಂದಷ್ಟು ಫೀಡ್ಬ್ಯಾಕ್ಗಳು ಕೊಟ್ಟರು ನನಗೆ. ಥ್ಯಾಂಕ್ ಹಿಮ್ ಸೊನಾಲ್ ಅವರೇ. ಭಾಳ ನನಗೆ ಅವ್ರು ಹೇಳಿದ್ದು ನನಗೆ ತುಂಬ ಮೈಂಡಲ್ಲಿದೆ. ಅಂದರೆ ಫಸ್ಟ್ ಹಾಫೇ ಇನ್ನೊಬ್ಬ ಆ್ಯಕ್ಟರು, ಸೆಕೆಂಡ್ ಹಾಫೇ ಇನ್ನೊಬ್ಬ ಆ್ಯಕ್ಟ್ರು ಥರದ್ದು ಪರ್ಫಾರ್ಮ್ ಮಾಡಿದ್ದೀರಾ. ಅಂದರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 3 ನಿಮಿಷ ಇರುತ್ತೆ ನನ್ನ ಡೈಲಾಗ್ಸು. ಎಲ್ಲೋ ಒಂದು ಕಡೆ ಇಂಟರ್ವಲ್ ಪಾಯಿಂಟಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ. ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ, ಇಲ್ಲ ಎಡಿಟಲ್ಲಿ ಇರ್ಬೇಕಾದ್ರೆ
ಡೈಲಾಗು ಅಂದರೆ ಆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊತಿದ್ದಾನೆ, ಅವನೆಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತೇಳಿ ಆದಷ್ಟು ನನ್ನ ಆ್ಯಕ್ಷನ್ಸಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ, ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ, ಪುಟ ಯೂಶ್ವಲಿ ನಾವು ಆಪೋಸಿಟಲ್ಲಿ ಏನಾದರೂ ಮಾತಾಡಿ ನೀವು ಅದನ್ನು ಕನ್ವೆ ಮಾಡೋಕ್ಕೆ ಡೈಲಾಗಲ್ಲಿ ಹೇಳಿದ್ರೆ ತುಂಬ ಈಸಿ ಇರುತ್ತೆ, ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆ್ಯಕ್ಟ್ ಮಾಡಿದ್ಯಾ, ತುಂಬ ಇಷ್ಟ ಆಯಿತು. ಆ್ಯಂಡ್ ಸೋನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು, ಆ್ಯಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನೂ ಹೇಳಿದ್ರು, ನಾನು ಹೇಳಿರಲಿಲ್ಲ ನಮಗೆ ಆ ಶಾರ್ಟ್ ಹೇಳಿದ್ರು ನನಗೆ, ಎದುರುಗಡೆ ಆ್ಯಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ಥರದ್ದಿರುತ್ತೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲನೂ ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದೆ ಮಗ್ನೆ ಅಂತ ಹೇಳಿದ್ರು. ಆ್ಯಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್, ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಚಿತ್ರತಂಡ, ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ. ಎವ್ರಿ ಸ್ಟೇಜಲ್ಲಿ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಆ್ಯಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ, ಅದು ತಪ್ಪ ಅರ್ಥ ಅಲ್ಲ, ಅದು ಬೆನ್ನತ್ತಿದೆ ಬೇತಾಳಂತರ ನೀನು, ಅದು ತಪ್ಪಾಗಿ ತಗೋಬೇಡ. ಅಂದರೆ ಈ ಕೆಲಸ ಹೇಳಿಬಿಟ್ರೆ ಸಾಕು, ಅವ್ರು ಹೆಗಲ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾನೆ, ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಅಂತೇಳಿ. ಆ್ಯಂಡ್ ಐ ಥ್ಯಾಂಕ್ ರಾಹುಲ್ DTS, ಅದು ಬೇರೆ ಥರದ್ದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಹತ್ರ ನಾನು ಸಿನಿಮಾ ಮಾತಾಡಬೇಕಾಗಿದೆ, ಯಾಕಂದರೆ ನಿಮ್ಮ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು, ಇದು ಫಸ್ಟ್ ಪ್ರೆಸ್ ಮೀಟ್. ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಆ್ಯಂಡ್ ಒಂದು ಸಾಂಗ್ ಬಂದಿದೆ, ಮಾದಪ್ಪನ ಸಾಂಗ್ ಹಾಡಿದ್ದಾರೆ, ಇನ್ನೊಂದು ಸಾಂಗ್ ಇದೆ, ಅದೊಂದು ವಂಡರ್ಫುಲ್ ಸಾಂಗು, ಅದನ್ನು ನೆಕ್ಸ್ಟ್ ಬರ್ತಿದೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ 31st ನಾವು ಟ್ರೈಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ಆ್ಯಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ಥರದ್ದೇ ಒಂದು ಸಿನಿಮಾ ಆಗುತ್ತೆ, ಖಂಡಿತ ಎಮೋಷ್ನಲ್. ಆ್ಯಂಡ್ ಪ್ರತಿ ಸಲನೂ ಹೇಳ್ತಿದ್ದೀನಿ, ನಮ್ಮ ತಂದೆಯವರ ಕರುಳಿನ ಕೂಗು ಸಿನಿಮಾ ಎಷ್ಟು ಇಮೋಷ್ನಲ್ ಆಗಿ, ನೀವು ಹೇಳಿದ್ರಿ ಎಷ್ಟು ಇಮೋಷ್ನಲ್ ಆಗಿತ್ತು ಅಂತ. ಇಮೋಷನ್ ಬಂದು ಒಂದೇ, ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ಅಳು ಆಗಲಿ, ನಗು ಆಗಲಿ, ಅಥವಾ ನಾವು ಯಾವುದೇ ಮಾಡಿದ್ರೂ ಆ ಒಂದು ಆ್ಯಕ್ಷನ್ಸು ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ರೀಸನ್ಸ್ ಆಗಲಿ. ಸೊ ಕರುಳಿನ ಕೂಗು ರೀಸನ್ ಬೇರೆ ಇತ್ತು, ಬಟ್ ಆ ಎಮೋಷನ್ ಒಂದೇ ಥರ ಇತ್ತು. ಈ ಸಿನಿಮಾನೂ ಒಂದಿಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ, ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಖಂಡಿತ ಒಂದು ಈ ಸಿನಿಮಾ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಹೌದು ಸರ್, ಅಂದರೆ ಆ ಒಂದು ಚೈಲ್ಡ್ ಎಪಿಸೋಡಲ್ಲಿ ಒಂದಿಷ್ಟು ಅವನು ಟ್ರಾಮಾ ನಡೆದಿರುತ್ತೆ, ಆ ಚೈಲ್ಡ್ ಎಪಿಸೋಡಿಂದನೇ ಬರ್ತಿರ್ತೀವಿ. ಆ ಒಂದು ಟ್ರಾಮಾ ಏನಾಗುತ್ತೆ ಅಂದರೆ ಅವನಿಗೆ ಮಾತು ಮರ್ತು ಬಿಡ್ತಾನೆ, ಎಲ್ಲ ಎಮೋಷನ್ಸ್ ಮರಿತಾ ಅವ್ನು ಚೈಲ್ಡಿಂದನೇ ಅವ್ನು ಬೆಳಿಬೇಕಾರೆ, ಮಗುವಿಂದನೇ ಬೆಳಿಬೇಕಾರೆ ಅವನು ಆ ಥರದ್ದು ಒಂದು ಯಾವುದೇ ಎಮೋಷನ್ಸ್ ಇಲ್ಲದೆ ಬೆಳೆದು ಬಿಟ್ಟಿರ್ತಾನೆ. ಅವನು ಗೊತ್ತಾಗಲ್ಲ, ಈ ಪ್ರಪಂಚ ತುಂಬ ಹೊಸ್ದಾಗಿರುತ್ತೆ ಅವನಿಗೆ. ಆ ಪ್ರಪಂಚ ಹೊಸ್ದಾಗಿದ್ದಾಗ ಅವನು ಮಾತಾಡಲ್ಲ, ಅವ್ನಿಗೆ ಏನೂ ಬರಲ್ಲ, ಅವ್ನು ಒಂಥರ ಒಂದು ಒಡ್ಡನ ಥರ ಇರ್ತಾನೆ. ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ಸು ಪಾರ್ವತಿ ಅವ್ರ ಕಡೆಯಿಂದ ಆಗುತ್ತೆ. ಪಾರ್ವತಿ ಅವರು ಒಂದು ಯಾವುದೋ ಒಂದು ರೀಸನ್ಗೋಸ್ಕರ ಮಾದೇವನ ಹಿಂದೆ ಬರ್ತಾರೆ, ಮಾದೇವ ಯಾವುದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟ್ರಲ್ಲಿ, ಆ ಚೇಂಜಸ್ನ ನಾನು ತರೋಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ, ಕಣ್ಣು ಅವನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರೋ, ಒಂಥರ ಫೈಟ್ ಮಾಡಿದ್ರು ಹಿಂಗೆ ನೋಡ್ತಿರ್ತಾನೆ, ನೀವು ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ. ಫಸ್ಟ್ ಟೈಮ್ ನಗ್ತಾನೆ. ನಗು ಅನ್ನೋದನ್ನು ಪಾರ್ವತಿ ಅವ್ರು ಬಂದಮೇಲೆ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ. ಇಷ್ಟೆಲ್ಲ ಇದ್ದು ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲ ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು, ಒಂದು ಹೊಡೆದಾಗ ಏನೋ ಯಾವುದೋ ಒಂದು ರೀಸನ್ ಆದಾಗ ಅವ್ನಿಗೆ ಅಲ್ಲಿಂದ ಒಂದು ರಾಕ್ಷಸನ ಥರ ಪರಿವರ್ತನೆ, ಅವ್ನು ರಾಕ್ಷಸ ಇದಾಗ್ತಾನೆ, ರೂಪ ತಗೊತಾನೆ. ಸೊ ಎಲ್ಲನೂ ಈ ಒಂದು ಸ್ಟೇಜಸಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೇನು ಅಂದರೆ, ಒಂದಿಷ್ಟು ಡೈಲಾಗ್ಗಳು ಕಮ್ಮಿ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿದೆ, ಆ ಗತ್ತಿದೆ, ಆ ಪವರ್, ಆ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು. ಸೊ ನನಗೂ ತುಂಬ ಅವಕಾಶ ಸಿಕ್ತು ಆ್ಯಸ್ ಆ್ಯನ್ ಆ್ಯಕ್ಟರ್, ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡೋಕ್ಕೆ. ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್. ಮಾದೇವ ಫಸ್ಟ್ ಏನು ಒಂದು 20 ಮಿನಿಟ್ಸ್, ಒಂದು 15 to 18 ಮಿನಿಟ್, 20 ಮಿನಿಟ್ಸ್ ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ, ಅಪ್ಪ ಏನು ಹಿಂಗಿದ್ದಾನೆ, ಇವನು ಮೃಗದ ಥರ ಇದ್ದಾನೆ ಅಂತ. ಹೋಗ್ತಾ ಆ ಮಾದೇವನ ಜೊತೆ ನೀವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಅವ್ನು ನಗ್ದಾಗ ನಾವು ನಗೋದು,
ಅವನೆಲ್ಲೋ ಒಂದು ಕಡೆ ಪಾರ್ವತಿ ಕೆನ್ನೆನ ಒಂದು ನಾರ್ಮಲ್ ಆಗಿ ಗಿಂಡ್ದಾಗ ಆ್ಯಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ. ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟ್ರು. ಇಲ್ಲಿವರೆಗೂ ನನ್ನ ಕರಿಯರಲ್ಲಾಗಲಿ ಒಂದಿಷ್ಟು ಈ ಥರದ್ದು ಸಿನಿಮಾಗಳು ಬಂದಿಲ್ಲ, ನಾನು ಮಾಡಿಲ್ಲ. ಸೊ ಖಂಡಿತ ಇದೊಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್.